ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತು ನೆಲ್ಲಿಕಾಯಿಂದ ಒಂದು ಮುರಬ್ಬ ಅಥವಾ ಇದನ್ನು ನಾವು ಹಲ್ವಾ ಅಂತ ಕೂಡ ಹೇಳ್ಬೋದು, ಅದನ್ನು ಮಾಡೋದು ಹೇಳ್ಕೊಡ್ತೀನಿ. ಸ್ನೇಹಿತರೆ, ಸೀಸನಲ್ ಫ್ರೂಟ್ ಅಂತ ಹೇಳಿ ಬಂದಾಗ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಫ್ರೂಟ್ ಬರುತ್ತೆ ಅದನ್ನೆಲ್ಲ ನಾವು ತಿನ್ನಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಲ್ಲಿಕಾಯಿನ ನಾವು ತಂದು ತುಂಬ ದಿನ ಹೀಗೆ ಹೊರಗಡೆ ಇಟ್ಕೊಳ್ಳಿಕ್ಕಾಗೋದಿಲ್ಲ, ದಿನಕ್ಕೊಂದು ತಿಂತೀವಿ ಅಂತ ಹೇಳಿ ಹೊರಗಡೆ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಅದೇ ರೀತಿ ಅದನ್ನು ಫ್ರಿಜ್ಜಲ್ಲಿಟ್ಟು ಕೂಡ ತಿನ್ನೋಕ್ಕಾಗಲ್ಲ. ಹಾಗಾಗಿ ನಾವು ಈ ಥರ ಮಾಡೋದ್ರಿಂದಾಗಿ ದಿನ ಒಂದೊಂದು ಸ್ಪೂನನ್ನು ನಾವು ತಿನ್ಬೋದು. ಇದು ಮಕ್ಕಳಿಗೂ ಒಳ್ಳೆಯದು, ದೊಡ್ಡವರಿಗೂ ಒಳ್ಳೆಯದು, ಹಾಗೆ ಎಲ್ಲರೂ ಕೂಡ ನಾವು ತಿಂದು ಇದರ ಆರೋಗ್ಯನ ಕಾಪಾಡ್ಕೊಳ್ಬೋದು. ಬನ್ನಿ ಸ್ನೇಹಿತರೆ, ಮಾಡೋಣ. ಹಾಗೆ ಏನೇನು ಸಾಮಗ್ರಿ ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನೋಡಿ ಸ್ನೇಹಿತರೆ, ನೆಲ್ಲಿಕಾಯಿ ಇದನ್ನು ನೋಡಿ ಸ್ನೇಹಿತರೆ, ಇದನ್ನು ನಾವು ತುರಿದು ಕೂಡ ತಗೊಳ್ಬೋದು. ಮತ್ತು ನಾನು ಇದನ್ನು ತುರಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇದನ್ನು ನಾನು ಕುಕ್ಕರಲ್ಲಿ ತಳದಲ್ಲಿ ನೀರು ಹಾಕಿ ಒಂದು ಪಾತ್ರೆಯಲ್ಲಿಟ್ಟು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದಕ್ಕೆ ನೀರು ಹಾಕಿ ಬೇಯಿಸಿಲ್ಲ, ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಆಗ ಇದು ಬೀಜ ಎಲ್ಲ ತೆಗಿಲಿಕ್ಕೆ ತುಂಬ ಅನುಕೂಲವಾಗಿ ತುಂಬ ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ಈಗ ರೆಡಿಯಾಗಿದೆ. ಇದನ್ನು ನಾವು ಮಿಕ್ಸಿಲಿ ಹಾಕಿ ರುಬ್ಕೊಳ್ಳೋಣ. ಮತ್ತು ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ, ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದೀನಿ. ಇದು ನನ್ನ ಓನ್ ರೆಸಿಪಿ, ನಾನು ಕೆಲವೊಂದು ಚೇಂಜಸ್ ಮಾಡಿ ಮಾಡ್ಕೊಂಡಿದ್ದೀನಿ. ಮತ್ತು ಬೆಲ್ಲ ತೊಗೊಂಡಿದ್ದೀನಿ, ಶುಂಠಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರು ತೊಗೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಮಾಡಲಿಕ್ಕೆ ಒಂದು ಬಾಣಲೆ, ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಮಾಡೋಣ. ಸ್ನೇಹಿತರೆ, ಇದಕ್ಕೆ ನಾನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ತುರಿಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತೇಳಿ ನಾನು ಈ ಥರ ತಗೊಂಡೆ. ಅದು ಮೊದಲೇ ಬೆಂದಿರೋದ್ರಿಂದಾಗಿ ಜಾಸ್ತಿ ಇದು ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಈ ಹಂತದಲ್ಲಿ ಬೆಲ್ಲನ ಹಾಕೋಣ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಹಾಗೆ ಸ್ವಲ್ಪ ಶುಂಠಿ ಪೌಡರ್ನ ಸೇರಿಸೋಣ. ನಾವು ಇದಕ್ಕೆ ಸೋಂಪನ್ನು ಹಾಕೋದ್ರಿಂದಾಗಿ ಒಂಥರ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ, ಆಗ ಜೀರ್ಣಕ್ರಿಯೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಸೋಂಪನ್ನು ಬಳಸ್ತೀನಿ ಸ್ನೇಹಿತರೆ. ಹೆಚ್ಚಾಗಿ ಸ್ವೀಟ್ ಏನಾದ್ರು ಮಾಡಿದರೆ ಅದಕ್ಕೆ ನಾನು ಸೋಂಪನ್ನು ಬಳಸ್ತೀನಿ. ಈಗ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೋಣ. ಈಗ ಇದು ಚೆನ್ನಾಗಿ ಬೇಯಿಸೋಣ. ಬೆಲ್ಲ ನೀರು ಬಿಡ್ತಾ ಇದೆ. ಈಗ ನಾವು ಸ್ವಲ್ಪ ಸೀಡ್ಸನ್ನು ಹಾಕೋಣ. ಇದು ಆಪ್ಷನಲ್ ಇದೆ, ಸೀಡ್ಸ್ ಆದರೂ ಹಾಕ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಬೋದು. ನಾನು ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಚೆನ್ನಾಗಿ ಮಿಕ್ಸ್ ಆಗಿ ಇದು ಬೇಯಬೇಕು ಸ್ನೇಹಿತರೆ. ಇದು ಚೆನ್ನಾಗಿ ಬೇಯೋದ್ರಿಂದಾಗಿ ನಮಗೆ ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದು ಚೆನ್ನಾಗಿ ಬೇಯಬೇಕು. ನೋಡಿ, ಈ ಥರ ನಾವು ಚೆನ್ನಾಗಿ ಮಿಕ್ಸನ್ನು ಮಾಡಬೇಕು. ಇದ್ರೆ ತಯಾರಾಗಿದೆ ನೋಡಿ, ಈ ಥರ ಇಷ್ಟೇ ಹಂತದಲ್ಲಿ ಇರಬೇಕು. ಆಗ ಇದು ತಣ್ಣಗಾದರೂ ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ರೆಡಿಯಾಗಿದೆ ನೋಡಿ ಸ್ನೇಹಿತರೆ, ತಯಾರಾಗಿದೆ. ತುಂಬ ಚೆನ್ನಾಗಿ ಕಾಣ್ತಿದೆಯಲ್ಲ. ಹಾಗೆ ಈಗ ಸ್ವಲ್ಪ ಟೇಸ್ಟನ್ನು ನೋಡೋಣ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ತಣ್ಣಗಾದ್ಮೇಲೆ ಇನ್ನೂ ಟೇಸ್ಟ್ ಕೊಡುತ್ತೆ. ಹಾಗೆ ನೀವು ಕೂಡ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವಿಡಿಯೋನ ನೀವು ಎಲ್ಲಿಂದ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ, ಯಾಕಂದರೆ ನನಗೆ ತಿಳ್ಕೊಳ್ಳೋದು ತುಂಬ ಖುಷಿಯಾಗುತ್ತೆ. ಹಾಗೆ ನೀವು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.